ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ ಪ್ರಕರಣದ ಬಳಿಕ ಬಾಗಲಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ಇದೆ. ಹಿಂದೂ ಸಂಘಟನೆಯ ಮುಖಂಡರು ಈಗ ಸಭೆ ಸೇರಿದ್ದಾರೆ. ಚರಂತಿಮಠ ಮಂಟಪದಲ್ಲಿ ಹಿಂದೂ ಮುಖಂಡರು ಸಭೆ ಸೇರಿದ್ದಾರೆ. ಈ ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಪಿಸಿ ಗದ್ದಿಗೌಡರು ಸೇರಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಬಾಂಡ್ಗೆ, ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಒಂದಿಷ್ಟು ನಿರ್ಣಯಗಳನ್ನ ಕೂಡ ಹಿಂದೂ ನಾಯಕರು ಈ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಮೊನ್ನೆ ಘಟನೆ ನಡೆದ ಬಳಿಕ ಪ್ರತಿಭಟನೆಗಳಾಯಿತು, ಪ್ರತಿಭಟನಾಕಾರರ ಮೇಲೆ ಕೇಸು ದಾಖಲಾಯಿತು. ಈಗ ಇದರ ಮಧ್ಯೆ ಶಾಂತಿ ಸಭೆ ನಡೆಸುವಂತ ಪ್ರಯತ್ನ ವಿಫಲವಾಗಿದೆ. ಜಿಲ್ಲಾಡಳಿತ ಮಾಡ್ತಾ ಇರುವಂತ ಪ್ರಯತ್ನ. ಹಿಂದೂ ಮುಖಂಡರು ಪ್ರತ್ಯೇಕವಾಗಿ ಸಭೆ ಸೇರಿದ್ದಾರೆ. ಬಿಜೆಪಿ ನಾಯಕರು ಕೂಡ ಸಭೆಯಲ್ಲಿದ್ದರು. 26ನೇ ತಾರೀಕಿಗೆ ಬಾಗಲಕೋಟೆ ಚಲೋ ಪ್ರತಿಭಟನೆ ನಡೆಸೋದಕ್ಕೆ ಈ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಡೀ ಜಿಲ್ಲೆಯಾದ್ಯಂತ, ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹೋರಾಟ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಆ ಪಂಕಾ ಮಸೀದಿಯ ಅಧ್ಯಕ್ಷ ಮತ್ತು ಸದಸ್ಯರನ್ನ ಬಂಧಿಸಬೇಕು ಅನ್ನೋದು ಇವರ ಒತ್ತಾಯ. ಬಂಧಿಸುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ನಿರ್ಧಾರವನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಜಿಲ್ಲಾಡಳಿತ ಶಾಂತಿ ಸಭೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದೆ. ಒಮ್ಮೆ ಅವರು ಬಂದ್ರೆ ಮತ್ತೊಮ್ಮೆ ಇವರು ಬರ್ತಾ ಇಲ್ಲ. ಹಿಂದೂ ಮುಖಂಡರು ಬಂದ್ರೆ ಮುಸ್ಲಿಂ ಮುಖಂಡರು ಬರ್ತಾ ಇಲ್ಲ, ಮುಸ್ಲಿಂ ಮುಖಂಡರು ಬಂದ್ರೆ ಹಿಂದೂ ಮುಖಂಡರು ಬರ್ತಾ ಇಲ್ಲ. ಈ ಮಧ್ಯೆ ಪ್ರತ್ಯೇಕ ಸಭೆಗಳಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಸಭೆ ಸೇರಿದ್ದಾರೆ. ಸಭೆ ಸೇರಿ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಹಿಂದೂ ಮುಖಂಡರು ಮತ್ತು ಬಿಜೆಪಿ ನಾಯಕರು ಸಭೆ ಸೇರಿ ತೆಗೆದುಕೊಂಡಂತ ನಿರ್ಧಾರಗಳು ಏನೇನು ನೋಡ್ತಾ ಇದ್ದೀರಿ. 26ನೇ ತಾರೀಕು ಬಾಗಲಕೋಟೆ ಚಲೋ ಅನ್ನುವಂತ ಹೋರಾಟವನ್ನ ಆಯೋಜಿಸಬೇಕು ಅಂತ. ಇನ್ನು ಮಸೀದಿ ಅಧ್ಯಕ್ಷ, ಪಂಕಾ ಮಸೀದಿ ಅಧ್ಯಕ್ಷ ಮತ್ತು ಸದಸ್ಯರು ಅರೆಸ್ಟ್ ಆಗೋವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೋರಾಟವನ್ನ ಇಡೀ ಜಿಲ್ಲೆಗೆ ವಿಸ್ತರಿಸಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ಅವರು ತೆಗೆದುಕೊಂಡಿರುವಂತ ತೀರ್ಮಾನ. ಶಿವಾಜಿ ಮೆರವಣಿಗೆಯ ಮೇಲೆ ವಿನಾಕಾರಣ ಕಲ್ಲು ತೂರಿದ್ರು. ಶಾಂತಿಯುತವಾಗಿ ಹೋಗ್ತಾ ಇದ್ದಂತ ಮೆರವಣಿಗೆ, ಅದು ಯಾರಿಗೂ ಏನೂ ಸಮಸ್ಯೆ ಮಾಡಿರಲಿಲ್ಲ. ಆದರೂ ವಿನಾಕಾರಣ ಕೆಣಕೋ ಕೆಲಸ ಆಯಿತು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈಗ ಏನೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ? ಸದ್ಯ ಬಾಗಲಕೋಟೆಯ ಸ್ಥಿತಿ ಹೆಂಗಿದೆ? ರಕ್ಷಿತ್, ಏನು ಕಳೆದ 3-4 ದಿನಗಳ ಹಿಂದೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಯಿತು. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಯಾಕಂದರೆ ಏನೊಂದು ಹಿಂದೂ ಸಂಘಟನೆಗಳಿಗೆ ಮತ್ತು ಮುಸ್ಲಿಂ ಸಂಘಟನೆಗಳಿಗೆ ಒಂದು ಶಾಂತತಾ ಸಭೆಯನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಇವರು ಹೋದಂಥ ಸಂದರ್ಭದಲ್ಲಿ ಅವರು ಬರಲಿಲ್ಲ, ಅವರು ಬರೆದಂಥಲ್ಲಿ ಇವರು ಬರಲಿಲ್ಲ. ಹೀಗಾಗಿ ಏನಂತ ಎಲ್ಲೋ ಒಂದು ಕಡೆ ಅಂತಂದರೆ ಅವರಿವರ ಮಧ್ಯೆ ಮಾತುಕತೆ ಆಗಲಿಲ್ಲ. ಕೊನೆಗೆ ಏನಂತಂದರೆ ಹಿಂದೂ ಸಂಘಟನೆಗಳು ಒಂದು ಗಡುವನ್ನು ಕೊಟ್ಟಿದ್ರು. ಏನು ಮಸೀದಿಯ ಅಧ್ಯಕ್ಷರು ಮತ್ತು ಸದಸ್ಯರ ವಿರುದ್ಧ ಏನಂತಂದರೆ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಒಂದು ಗಡುವನ್ನು ಕೊಟ್ಟಿದ್ರು ನಿನ್ನೆ ಸಂಜೆವರೆಗೂ. ಯಾವಾಗ ಅದು ಆಗದೆ ಹೋದಂಥ ಸಂದರ್ಭದಲ್ಲಿ ಏನಂತಂದರೆ ನಿನ್ನೆ ಸಂಜೆ ಏನಂತಂದರೆ ವಿವಿಧ ಹಿಂದೂ ಸಮಾಜದ ಮುಖಂಡರು ಏನಂತಂದರೆ ಒಂದು ಸಭೆಯನ್ನು ಮಾಡಿರುವಂಥದ್ದು. ಸಭೆಯಲ್ಲಿ ಪ್ರಮುಖವಾಗಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಏನಂತಂದರೆ ಆ ಜಯಂತಿಯನ್ನು ಪುನರ್ ಮಾಡುವಂಥದ್ದಕ್ಕೆ ಈಗಾಗಲೇ ನಿರ್ಧಾರಕ್ಕೆ ಬಂದಿರುವಂಥದ್ದು. ಮೊದಲನೇದಾಗಿ ಆ ಒಂದು ಜಯಂತ್ಯೋತ್ಸವ ಶೋಭಾಯಾತ್ರೆ ಮಾಡೋಕ್ಕಿಂತ ಮೊದಲೇ ಏನಂತಂದರೆ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಹೀಗಾಗಿ ಮೊದಲನೇ ನಿರ್ಣಯ ಏನಂತಂದರೆ ಫೆಬ್ರವರಿ 26ಕ್ಕೆ ಒಂದು ಬಾಗಲಕೋಟೆ ಚಲೋವನ್ನು, ಅಂದರೆ ಇಡೀ ಜಿಲ್ಲೆಯಾದ್ಯಂತ ಒಂದು ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಹಿಂದೂ ಸಮಾಜದ ಮುಖಂಡರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪಟ್ಟಣ ಸಡಿಲಿಸದೇ ಇರಲಿಕ್ಕೆ ಈಗ ಇವತ್ತಿನ ದಿವಸ ಮುಂದಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ವಿ. ಅಂದರೆ ಪ್ರಮುಖವಾಗಿ ಇವರ ಬೇಡಿಕೆ ಇರುವಂಥದ್ದು ಇಷ್ಟೇ. ಏನು ಮೆರವಣಿಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿ ಸೇರಿದಂತೆ 8 ಜನರ ವಿರುದ್ಧ ಏನಂತ ಕೇಸನ್ನು ದಾಖಲು ಮಾಡಿತ್ತು. ಹೀಗಾಗಿ ಇವತ್ತಿನ ದಿವಸ ಅವರನ್ನು ಸಂಪೂರ್ಣವಾಗಿ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಮತ್ತೊಂದು ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು. ರಕ್ಷಿತ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.